ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕೆರೆನ್ ಇನ್ಸೈಟ್ಸ್ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಇವತ್ತು ಮ್ಯಾಚ್ ಆಡ್ತಾ ಇರೋದು ಎಂಐ ವರ್ಸಸ್ SRH. ಈ ಮ್ಯಾಚ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ಯಾರ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಬೇಗ ಬೇಗ 1K ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ಇವತ್ತು ಮ್ಯಾಚ್ ಬರೋಣ. ಎಂಐ ವರ್ಸಸ್ SRH ಅಲ್ವಾ? ಈ ಎಂಐ ಬಗ್ಗೆ ಏನ್ ಹೇಳೋದು, ಇವ್ರ ಬಗ್ಗೆ ಹೇಳಿ ನಂಗೆ ಬೇಜಾರಾಗ್ಬಿಟ್ಟಿದೆ. ಆನ್ ದ ಪೇಪರ್ ಅಂತ ನೋಡಿದಾಗ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಈ ಟೀಮ್ ನ ಬೀಟ್ ಮಾಡಕ್ ಇನ್ನೊಂದು ಟೀಮ್ ಕೈಯಲ್ಲಿ ಆಗಲ್ಲ ಅನ್ನೋ ತರ ಕಾಣುತ್ತೆ. ಬಟ್ ಅದೇ ಏನಾದ್ರು ಆನ್ ದ ಫೀಲ್ಡ್ ಅಂತ ಬಂದಾಗ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಈ ತರ ಸ್ಟ್ರಾಂಗ್ ಟೀಮ್ ಇಟ್ಕೊಂಡು ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಅಂದ್ರೆ ಅದೇನಾಗಿದೆ ಅಂತಾನೆ ಒಂದು ಅರ್ಥ ಆಗ್ತಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಇವರು ಸೋಲ ಕಾರಣ ಏನ್ ಗೊತ್ತಾ? ಬ್ಯಾಟಿಂಗ್ ಲೈನ್ ಅಪ್. ಇವ್ರ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ನೋಡಿ ಯಾರು ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಾ ಇಲ್ಲ. ಎಲ್ಲಾರು ಇನ್ಕನ್ಸಿಸ್ಟೆನ್ಸಿ ಅನ್ನೋದಿದೆ. ಇನ್ಕನ್ಸಿಸ್ಟೆನ್ಸಿ ಹೋದ್ರೆ ಹೋಗ್ಲಿ, ಯಾರ ಕಡೆ ಪರ್ಫಾರ್ಮೆನ್ಸ್ ಕೊಡಕ್ಕೆ ಆಗ್ತಾ ಇಲ್ಲ. ಒಂದು ಮ್ಯಾಚ್ ಯಾರೋ ಒಂದು ಮ್ಯಾಚ್ ಒಬ್ರು ಆಡ್ತಾರೆ. ಬಟ್ ತಿಲಕ್ ವರ್ಮಾ ತರ ಏನಾದ್ರು ಆ ಸೆಂಚುರಿ ಮೇಲೆ ಏನಾದ್ರು ಸ್ಕೋರ್ ಮಾಡಿದ್ರೆ ಅವಾಗ ವಿನ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ 50-30 ಆ ತರ ಎಲ್ಲ ಸ್ಕೋರ್ ಮಾಡಿದ್ರೆ ವಿನ್ ಆಗಕ್ ಆಗುತ್ತಾ? ಇದೇ ಆಗ್ತಾ ಇರೋದು ಎಂಐ ಕಡೆ. ಯಾರ ಕಡೆಯಿಂದ ಒಂಥರ ಬಿಗ್ ರನ್ಸ್ ಬರ್ತಾ ಇಲ್ಲ. ಏನೋ ಎಲ್ಲ 20-10 ಆ ತರ ಹೊಡಿತಾ ಇದಾರೆ. ಈ ತರ ಎಲ್ಲ ಹೊಡೆದ್ರೆ ಮ್ಯಾಚ್ ವಿನ್ ಆಗಕ್ ಆಗಲ್ಲ. ಮೇನ್ ಇದೇ ಕಾರಣ. ಬ್ಯಾಟಿಂಗ್ ಲೈನ್ ಅಪ್ ಕೊಲಾಪ್ಸ್ ಆಗ್ತಾ ಇದೆ. ಆದ್ರಿಂದಲೇ ಮ್ಯಾಚಸ್ ಸೋಲ್ತಾ ಇದಾರೆ ಅಂತ ಹೇಳ್ಬೋದು ಎಂಐ. ಹೈದರಾಬಾದ್ ಅಂತ ಬಂದಾಗ ಹೈದರಾಬಾದ್ ಸಖತ್ತಾಗಿ ಆಡ್ತಾ ಇದೆ. ನೋಡಿ ಅವ್ರು ಯಾವ ತರ ಆಡ್ತಾ ಇದ್ರೆ ಇನಿಷಿಯಲ್ ಅಲ್ಲಿ ಎರಡು ಮ್ಯಾಚ್ ಸೋತಿದ್ರು. ನೆಕ್ಸ್ಟ್ ಲಾಸ್ಟ್ 4 ಮ್ಯಾಚ್ ಆಡಿದ್ರಲ್ವಾ, 4 ಮ್ಯಾಚ್ 4 ವಿನ್ ಆಗಿದ್ದಾರೆ. ಒಂಥರ ಸಖತ್ತಾಗಿ ಆಡ್ತಾ ಇದ್ರೆ ಟೀಮ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ ಅಂತ ಹೇಳ್ಬೋದು. ಇವಾಗ ನೋಡಿ ಅವ್ರದ್ದು ಯಾವ ತರ ಆಗಿದೆ ಅಂದ್ರೆ ಬೌಲಿಂಗ್ ಮೊದಲು ವೀಕ್ ಇತ್ತು, ಇವಾಗ ಬೌಲಿಂಗ್ ಅಷ್ಟೇ ಸ್ಟ್ರೆಂಥನ್ ಆಗಿದೆ. ಬ್ಯಾಟಿಂಗ್ ಅಲ್ಲಂತೂ ಪ್ರತಿಯೊಬ್ರು ಆಡ್ತಾ ಇದಾರೆ, ಸಖತ್ತಾಗಿ ಆಡ್ತಾ ಇದಾರೆ. ಆದ್ರಿಂದ ಎಲ್ಲ ಮ್ಯಾಚಸ್ ವಿನ್ ಮಾಡ್ಕೊ ಬರ್ತಾ ಇದಾರೆ. ಇವ್ ನೋಡಿ ಇವಾಗ SRH ಇರೋದು ಆಡಿರೋ 8 ಮ್ಯಾಚಸ್ ಅಲ್ಲಿ 3 ಮ್ಯಾಚಸ್ ಅಷ್ಟೇ ಸೋತಿರೋದು, ಇನ್ನು 5 ಮ್ಯಾಚಸ್ ವಿನ್ ಆಗಿದ್ದಾರೆ. ಅದೇ ಎಂಐ ಅಂತ ಬಂದಾಗ ನೋಡಿ ಆಡಿರೋ 7 ಮ್ಯಾಚಸ್ ಅಲ್ಲಿ 2 ಮ್ಯಾಚಸ್ ಅಷ್ಟೇ ವಿನ್ ಆಗಿರೋದು, 5 ಮ್ಯಾಚಸ್ ಸೋತಿದ್ದಾರೆ. ಒಂಥರ ಎಂಐ ಕಷ್ಟ ಇದೆ. ಇವತ್ತು ವಾಂಖೇಡೆದಲ್ಲಿ ಆಡ್ತಾ ಇರೋದಲ್ವಾ, ನೋಡೋಣ ಏನಾದ್ರು ಎಂಐ ಏನಾದ್ರು ಹೈದರಾಬಾದ್ಗೆ ಟಕ್ಕರ್ ಕೊಡುತ್ತೋ ಇಲ್ವಾ ಅಂತ. ಮತ್ತೆ ಸ್ಟಾಟ್ಸ್ ಅಂತ ಬಂದಾಗ ಇವ್ರು ಓವರ್ ಅಲ್ಲಿ ಆಡಿರೋವರೆಗೂ ಟೋಟಲ್ ಮ್ಯಾಚಸ್ ಬಂದು 25 ಮ್ಯಾಚಸ್. 25 ಮ್ಯಾಚಸ್ ಅಲ್ಲಿ ಎಂಐ 15 ಮ್ಯಾಚಸ್ ವಿನ್ ಆದ್ರೆ SRH ಬಂದು 10 ಮ್ಯಾಚಸ್ ವಿನ್ ಆಗಿದೆ. ಇಲ್ಲಿ ನೋಡಿ ಎಂಐ ಡಾಮಿನೇಷನ್ ಜಾಸ್ತಿ ಇದೆ. ಬಟ್ ಇದೆಲ್ಲ ಏನಿದು ಫಾಸ್ಟ್. ಇವಾಗ ಪ್ರೆಸೆಂಟ್ ಅಲ್ಲಿ SRH ಒಂಥರ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ನೋಡೋಣ ಯಾವ ತರ ಇರುತ್ತಂತ. ಇವತ್ತು ಮ್ಯಾಚ್ ಆಡ್ತಾ ಇರೋದು ವಾಂಖೇಡೆ ಸ್ಟೇಡಿಯಂ ಅಲ್ವಾ? ಈ ವಾಂಖೇಡೆ ಸ್ಟೇಡಿಯಂ ಯಾವ ತರ ಅಂದ್ರೆ ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ಹೇಳ್ಬೋದು. ಇಲ್ಲಿ ಸ್ವಲ್ಪ ಫಾಸ್ಟ್ ಬೌಲರ್ಸ್ಗೂ ಹೆಲ್ಪ್ ಆಗುತ್ತೆ. ಫುಲ್ ಎಫೆಕ್ಟಿವ್ ಆಗಿರ್ತಾರೆ ಫಾಸ್ಟ್ ಬೌಲರ್ಸ್. ಯಾವಾಗ ಅಂದ್ರೆ ಇನಿಷಿಯಲ್ 1 to 6 ಓವರ್ಸ್ ಅಲ್ಲಿ ಫುಲ್ ಸೀಮ್ ಸ್ವಿಂಗ್ ಸಿಗುತ್ತೆ. ಅವಾಗ ಸ್ವಲ್ಪ ಎಫೆಕ್ಟಿವ್ ಆಗಿರ್ತಾರೆ ಫಾಸ್ಟ್ ಬೌಲರ್ಸ್. ನೆಕ್ಸ್ಟ್ ಬರ್ತಾ ಅಷ್ಟೊಂದೇನು ಬೌಲರ್ಸ್ ಏನು ಅಸಿಸ್ಟ್ ಆಗಲ್ಲ. ಫುಲ್ ಅವಾಗೆಲ್ಲ ಬ್ಯಾಟ್ ಸ್ವಿಂಗ್ ಆಗದೆ. ಮೊರಪ್ಪೆ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತಾನೆ ಹೇಳ್ಬೋದು. ಇದು ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಇಬ್ರು ಹೆಡ್ ಅಂತ ಆಡಿರೋ ಟೋಟಲ್ ಮ್ಯಾಚಸ್ ಬಂದು 7 ಮ್ಯಾಚಸ್ ಅಲ್ಲಿ ಎಂಐ ಬಂದು 5 ಮ್ಯಾಚಸ್ ವಿನ್ ಆದ್ರೆ SRH 2 ವಿನ್ ಆಗಿದೆ. ಎಂಐ ಹೋಮ್ ಗ್ರೌಂಡ್ ಅಲ್ಲಿ ಎಂಐ ಡಾಮಿನೇಷನ್ ಜಾಸ್ತಿ ಇದೆ ಅಂತ ಗೊತ್ತಾಗ್ತಾ ಇದೆ. SRH 2 ಮ್ಯಾಚ್ ಅಷ್ಟೇ ಗೆದ್ದು ಅಷ್ಟೊಂದು ಡಾಮಿನೇಟ್ ಮಾಡಕ್ ಆಗಿಲ್ಲ. ಮತ್ತೆ ಈ ವಾಂಖೇಡೆ ಬಂದು ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಲ್ವಾ? ಇಲ್ಲಿ ಏನಾದ್ರು ವಿನ್ ಆಗ್ಬೇಕಾದ್ರೆ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ದಾಗ 200+ ರನ್ಸ್ ನ ಸ್ಕೋರ್ ಮಾಡಲೇಬೇಕು. ಇಲ್ಲಾಂದ್ರೆ ಸ್ವಲ್ಪ ಡಿಪೆಂಡ್ ಮಾಡ್ಕೊಳಕ್ ಕಷ್ಟ ಆಗುತ್ತೆ. ಅದೇನಾದ್ರು ಸೆಕೆಂಡ್ ಬ್ಯಾಟಿಂಗ್ ಆಡ್ಬೇಕಾದಾಗ 180 ಒಳಗಡೆ ಕಟ್ ಆಗ್ಬೇಕು. 200+ ರನ್ಸ್ ನ ಕೊಟ್ರೆ ಚೇಸ್ ಮಾಡ್ಬೋದು, ಮಾಡಕ್ಕಾಗಲ್ಲ ಅಂತಲ್ಲ, ಬಟ್ ಕಷ್ಟ. ಅದಕ್ಕೆ ಯಾವ್ದು ಸೇಫರ್ ಸೈಡ್ 180 ಒಳಗಡೆ ಕಟ್ಟಾಕ್ರೆ ಈಸಿಲಿ ಚೇಸ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಮತ್ತೆ ಈ ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಇದುವರೆಗೂ ಟೋಟಲ್ IPL ಮ್ಯಾಚಸ್ ಆಡಿರೋದು ಬಂದು 125 ಮ್ಯಾಚಸ್. 125 ಮ್ಯಾಚಸ್ ಅಲ್ಲಿ 57 ಮ್ಯಾಚಸ್ ಫಸ್ಟ್ ಬ್ಯಾಟಿಂಗ್ ಆಡಿದವರು ವಿನ್ ಆದ್ರೆ ಸೆಕೆಂಡ್ ಬ್ಯಾಟಿಂಗ್ ಆಡಿರೋರು 68 ಮ್ಯಾಚಸ್ ವಿನ್ ಆಗಿರೋದು. ನೋಡಿ ಇಲ್ಲಿ ಒಂಥರ ಚೇಜಿಂಗ್ ಯಾರು ಮಾಡಿರ್ತಾರೆ ಅವ್ರದ್ದು ಡಾಮಿನೇಷನ್ ಜಾಸ್ತಿ ಇದೆ ಅಂತ ಗೊತ್ತಾಗ್ತಾ ಇದೆ. ಇಲ್ಲಿ ಯಾರ ಟಾಸ್ ವಿನ್ ಆಗಲಿ ಚೇಜಿಂಗ್ ತಗೊಳಕ್ಕೆ ಇಷ್ಟಪಡ್ತಾರೆ, ಚೇಜಿಂಗ್ ತಗೋತಾರೆ. ಯಾಕಂದ್ರೆ ಟಾರ್ಗೆಟ್ ಗೊತ್ತಿರುತ್ತೆ, ಈಸಿಯಾಗಿ ಚೇಸ್ ಮಾಡ್ಬೋದು ಅಂತ. ಬಟ್ ನೋಡಿ ಎಂಐ ಚೇಸ್ ಮಾಡೋವಾಗ ಸೋಲ್ತಾ ಇದಾರೆ, ಫಸ್ಟ್ ಬ್ಯಾಟಿಂಗ್ ಆಡುವಾಗ ಸೋಲ್ತಾ ಇದಾರೆ. ಅದ್ ಯಾವ ತರ ಅಂತ ಅರ್ಥ ಆಗ್ತಲ್ಲ ಎಂಐ. ಇದು ನೋಡೋಣ ಇವತ್ತು ಏನ್ ಮಾಡ್ತಾರ ಅಂತ. ಇವತ್ತಿನ ಮ್ಯಾಚ್ ಗೆ 2 ಟೀಮ್ ಯಾವ ಪ್ಲೇಯಿಂಗ್ 11 ಜೊತೆ ಹೋಗ್ತಾರ ಅಂತ ನೋಡೋಣ. ಎಂಐ ಅಂತ ಬಂದಾಗ ನಂಗೆ ಅನ್ಸ್ದಂಗೆ ಯಾವ್ದೇ ಚೇಂಜಸ್ ಮಾಡಕ್ ಹೋಗಲ್ಲ. ಬಟ್ ರೋಹಿತ್ ಶರ್ಮಾ ಬಗ್ಗೆ ಇನ್ನೂ ಅಪ್ಡೇಟ್ ಇಲ್ಲ, ಅವ್ರು ಆಡ್ತಾರೋ ಇಲ್ವೋ ಅಂತ. ಅವ್ರು ನನ್ಗೆ ಅನ್ಸ್ದಾಗ ಈ ಮ್ಯಾಚ್ ಆಡೋ ಡೌಟ್ ಇದೆ. ಆದ್ರಿಂದ ಸೇಮ್ ಪ್ಲೇಯಿಂಗ್ 11 ಜೊತೆ ಹೋಗ್ತಾರ ಅಂತ ಅನ್ಸ್ತಾ ಇದೆ. ಯಾಕೆ ಗೊತ್ತಾ? ಇವಾಗ ಎಂಐ ಯಾವ್ದೇ ಚೇಂಜಸ್ ಜಾಸ್ತಿ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಇನ್ನೇನು ಹಾಫ್ ಆಫ್ ದ ಟೂರ್ನಿಮೆಂಟ್ ಎಲ್ಲ ಮುಗ್ದೋಯ್ತು. ಇನ್ನು ನೀನು ಪ್ಲೇಯರ್ಸ್ ನ ಚೇಂಜ್ ಮಾಡ್ಕೊಂಡಿದ್ರೆ ವಿನ್ ಆಗೋದ್ ಕಷ್ಟ ಆಗುತ್ತೆ. ಆದ್ರಿಂದ ಒಂದು ಟೀಮ್ ಪರ್ಫೆಕ್ಟ್ ಆಗಿ ಸೆಟ್ ಮಾಡ್ಬೇಕು. ವಿನ್ ಆಗ್ಲಿ ಸೋರ್ಲಿ ಅದೇ ಟೀಮ್ ಆಡ್ಸ್ಬಿಡ್ಬೇಕು. ಅದಕ್ಕೆ ನನ್ಗೆ ಅನ್ಸ್ದಾಗ ಇವತ್ತು ಅಷ್ಟೇ ಅದೇ ಟೀಮ್ ನ ಆಡ್ಸ್ತಾರೆ ಅಂತ ಅನ್ಸ್ತಾ ಇದೆ. ಮತ್ತೆ SRH ಅಂತ ಬಂದಾಗ ನಂಗೆ ಅನ್ಸ್ದಾಗ ಯಾವ್ದೇ ಚೇಂಜಸ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಅವ್ರು ಲಾಸ್ಟ್ ಆಡಿರೋ 4 ಮ್ಯಾಚಸ್ ಅಲ್ಲಿ 4 ಮ್ಯಾಚಸ್ ವಿನ್ ಆಗಿದ್ದಾರೆ. ಒಂಥರ ಬೌಲಿಂಗ್ ಅಲ್ಲಿ ಇರ್ಬೋದು, ಬ್ಯಾಟಿಂಗ್ ಅಲ್ಲಿ ಇರ್ಬೋದು, ಪರ್ಫೆಕ್ಟ್ ಆಗಿ ಸೆಟ್ ಆಗಿದೆ. ಅದರಿಂದ ವಿನ್ನಿಂಗ್ ಕಾಂಬಿನೇಷನ್ ಚೇಂಜ್ ಮಾಡಕ್ ಹೋಗಲ್ಲ. ಸೇಮ್ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಅಂತ ಅನಿಸ್ತಾ ಇದೆ. ಎಂಐಗೆ ಮ್ಯಾಚ್ ಅಂತೂ ಇಂಪಾರ್ಟೆಂಟ್. ಯಾಕಂದ್ರೆ ವಿನ್ ಆಗ್ಲೇಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ನೋಡಿ ಇವ್ರು ಆಡಿರೋ 7 ಮ್ಯಾಚಸ್ ಅಲ್ಲಿ 2 ಮ್ಯಾಚಸ್ ಅಷ್ಟೇ ವಿನ್ ಆಗಿರೋದು, 5 ಮ್ಯಾಚಸ್ ಆಲ್ರೆಡಿ ಸೋತಿದ್ದಾರೆ. ಇವ್ರು ಏನಾದ್ರು ಈ ಮ್ಯಾಚ್ ಏನಾದ್ರು ಸೋತ್ ಬಿಟ್ರೆ ಸಖತ್ ಕಷ್ಟ ಆಗುತ್ತೆ. ಅದರಿಂದ ಏನಾದ್ರು ಇವ್ರು ಇನ್ನೂ ಟೂರ್ನಿಮೆಂಟ್ ಅಲ್ಲಿ ಉಳ್ಕೋಬೇಕಾದ್ರೆ ಈ ಮ್ಯಾಚ್ ಅವಶ್ಯಕತೆ ಇದೆ, ವಿನ್ ಆಗ್ಲೇಬೇಕು. ಲಾಸ್ಟ್ ಅಲ್ಲಿ ಎಲ್ಲಾ ಮ್ಯಾಚಸ್ ವಿನ್ ಆಗ್ಬೇಕಂದ್ರೆ ಆಗಲ್ಲ. ಆದ್ರಿಂದ ಏನ್ ಮಾಡ್ಬೇಕು, ಈಗ್ಲಿಂದನೇ ಆರಾಮಾಗಿ ವಿನ್ ಹಾಕೊಂಡ್ ಹೋದ್ರೆ ಸ್ವಲ್ಪ ಹತ್ರ ಹಾಕಾದ್ರೂ ಹೋಗ್ತಾರೆ. ಇಲ್ಲಾಂದ್ರೆ ಸಖತ್ ಕಷ್ಟ ಇದೆ. ಬಟ್ ಇವ್ರು ಆಡ್ತಿರೋ ರೀತಿ ನೋಡಿದ್ರೆ ಈ ರೀತಿ ಏನಾದ್ರು ಆಡಿದ್ರೆ ಸಖತ್ ಕಷ್ಟ ಇದೆ ಇವತ್ತು SRH ಸೋಲ್ಸೋದು. ನೋಡೋಣ ಏನ್ ಮಾಡ್ತಾರೆ ಅಂತ. SRH ಸಖತ್ತಾಗಿ ಆಡ್ತಾ ಇದೆ, ಒಂಥರ ಡಾಮಿನೇಟ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ಎಲ್ಲಾರ ಮೇಲೂ ಲಾಸ್ಟ್ 4 ಮ್ಯಾಚಸ್ ನೋಡಿದಾಗ. ಬಟ್ ಇವತ್ತು ನೋಡೋಣ ಯಾವ ತರ ಆಡ್ತಾರ ಅಂತ. ಇವಾಗ ಪ್ರಿಡಿಕ್ಷನ್ ಮಾಡೋಣ ಯಾರು ವಿನ್ ಆಗ್ತಾರೆ ಅಂತ. ನೋಡಿ ಎರಡು ಕಂಪೇರ್ ಮಾಡಿ ನೋಡಿದಾಗ ಎಂಐ ಕಡೆ ಬ್ಯಾಟಿಂಗ್ ಕೊಲಾಪ್ಸ್ ಆಗ್ತಾ ಇದೆ, ಬ್ಯಾಟಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಬೌಲಿಂಗ್ ಒಂದು ರೇಂಜ್ ಚೆನ್ನಾಗಿದೆ, ಬ್ಯಾಟಿಂಗ್ ಕೊಲಾಪ್ಸ್ ಆಗ್ತಾ ಇರೋ ಕಾರಣದಿಂದ ಏನಾಗ್ತಾ ಇದೆ, ಮ್ಯಾಚಸ್ ಸೋಲ್ತಾ ಇದಾರೆ. ಇದೇ ಹೈದರಾಬಾದ್ ಅಂತ ಬಂದಾಗ ಹೈದರಾಬಾದ್ ಕಡೆ ನೋಡಿ ಮೊದಲು ಸ್ವಲ್ಪ ಬೌಲಿಂಗ್ ವೀಕ್ ಇತ್ತು, ಇವಾಗಂತೂ ಬೌಲಿಂಗ್ ಕೂಡ ಸ್ಟ್ರೆಂಥನ್ ಆಗಿದೆ. ಮತ್ತೆ ಬ್ಯಾಟಿಂಗ್ ಅಲ್ಲೂ ಅಷ್ಟೇ ಸಖತ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಆದ್ರಿಂದ ಇವ್ರು ಕಂಟಿನ್ಯೂಸ್ ಆಗಿ ಮ್ಯಾಚಸ್ ವಿನ್ ಆಗ್ತಾ ಬರ್ತಾ ಇದಾರೆ.
ಇವೆರಡು ಕಂಪೇರ್ ಮಾಡಿ ನೋಡಿದ್ದಾದ್ಮೇಲೆ ಬಟ್ ಆನ್ ದ ಪೇಪರ್ ಅಂತ ನೋಡಿದಾಗ ಎರಡು ಈಕ್ವಲ್ ಆಗಿ ಬರುತ್ತೆ. ಬಟ್ ಪರ್ಫಾರ್ಮೆನ್ಸ್ ವೈಸ್ ಎತ್ಕೊಂಡಾಗ ಹೈದರಾಬಾದ್ ಸ್ವಲ್ಪ ಮುನ್ನಡೆ ಇದೆ. ಬಟ್ ನಂಗೆ ಅನಿಸ್ದಂಗೆ ಏನ್ ಅನಿಸ್ತಾ ಇದೆ ಗೊತ್ತಾ, ನಾನು ಇವತ್ತು ಮುಂಬೈ ಕಡೆ ಹೋಗ್ತಾ ಇದ್ದೀನಿ. ಹೌದು, ಇವತ್ತು ಮುಂಬೈ ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇವತ್ತು ಬೇರೆ ಮ್ಯಾಚ್ ಆಡ್ತಾ ಇರೋದು ವಾಂಖೇಡೆಯಲ್ಲಿ. ಲಾಸ್ಟ್ ಮ್ಯಾಚ್ ಬೇರೆ ಅಜೀಬಾಗ್ ಸೋತಿದ್ದಾರೆ. ಒಂಥರ ಫುಲ್ ಇದ್ರಲ್ಲಿ ಬರ್ತಾರೆ, ಮ್ಯಾಚ್ ವಿನ್ ಆಗ್ತಾರೆ ಅಂತ ಅನಿಸ್ತಾ ಇದೆ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.